ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಟಿವಿ ಬಳ್ಳಾರಿ. ನಾನು ನಿಮ್ಮ ಪವಿತ್ರ. ನಮ್ಮ ಈ ಕುಟುಂಬ ಕುರುಗೋಡ್ ಹತ್ರ ಇರುವಂಥ ಗ್ರಾಮ ಯಲ್ಲಾಪುರ ಊರ್ದರು ನಮ್ಮ ವಿಟಿವಿ ಚಾನಲ್ಗೆ ಭೇಟಿ ಕೊಟ್ಟಿದ್ದಾರೆ. ಯಾಕೆ, ಏನು, ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಏನಾಗಿದೆ ಸಮಸ್ಯೆ ಅಂತಂದರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ, ನ್ಯಾಯ ಸಿಕ್ಕಿಲ್ಲ. ಅದು ಯಾಕೆ ಸಿಕ್ಕಿಲ್ಲ ಅಂತಂದರೆ, ಇಲ್ಲಿ ಅವರಿರೋವಂಥ ಗೋರ್ಮೆಂಟ್ ಲ್ಯಾಂಡಲ್ಲಿ 101 ಕುಟುಂಬದವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. 101 ಕುಟುಂಬದವರು ವಾಸ ಮಾಡುತ್ತಿರುವಾಗ 3 ಕುಟುಂಬಕ್ಕೆ ಇನ್ನೂ ಮಿಕ್ಕಿದ ಕುಟುಂಬದವರು ಎದುರಾಗಿ ನಿಂತಿದ್ದಾರೆ. ಯಾಕೆ ಗೋರ್ಮೆಂಟರ ಅವತ್ತೇ ನೀವು ಕೊಟ್ಟ ಮೇಲೆ ಈ 3 ಕುಟುಂಬದ ಮೇಲೆ ದ್ವೇಷ ಯಾಕಿದೆ ನಿಮ್ಮಲ್ಲಿ ಅಂತ ಇಲ್ಲಿ ಭಾವುಕನಾಗಿ ಇಲ್ಲಿ ಬಂದು ಕುಳಿತಿದ್ದಾರೆ. ಅವ್ರ ಜೊತೆನೆ ತಿಳ್ಕೊಳ್ಳೋಣ ಏನೆಲ್ಲ ಆಗಿದೆ ಅಂತೇಳಿ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಮೇಡಮ್. ಸರ್ ಏನಾಗಿದೆ ಸರ್, ಸಮಸ್ಯೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್ ನಿಮಗೆ? ಸಮಸ್ಯೆ ಮೇಡಮ್, ನಾವು ಮೊನ್ನೆ 3 ವರ್ಷದಿಂದ ಸ್ಟಾರ್ಟ್ ಆಗಿದೆ ಮೇಡಮ್. ಸಮಸ್ಯೆ ಹಿಂದೆ ಇದ್ದಿಲ್ಲ ಮೇಡಮ್. ಸರ್ ನೀವು ಎಷ್ಟು ವರ್ಷದಿಂದ ನೀವು ಅಲ್ಲಿ ವಾಸ ಮಾಡ್ತಾ ಇದ್ದೀರಾ ಸರ್? ಸುಮಾರು ಮೇಡಮ್ ನಮ್ಮ ತಂದೆಯವರು ಬಂದು ಒಂದು 48 ವರ್ಷ ಆಗಿದೆ ಮೇಡಮ್. ನಾವು ಮಠದಲ್ಲಿ ಸೇವೆ ಮಾಡ್ಕೊಂಡಿದ್ದರು. ನಮಗೇನು ಜಾಗ ಇದ್ದಿಲ್ಲ. ಮಠನೇ ಎಲ್ಲ ಆಸ್ತಿ ಇದ್ದಂಗೆ ಇದ್ದೀವಿ ಸರ್. ನೀವು ಇಷ್ಟು ದಿನಕ್ಕಿಂತ 48-30 ವರ್ಷದಿಂದ ನೀವು ಎಲ್ಲಿ ವಾಸ ಮಾಡ್ತಾ ಇದ್ರಿ? ನಾವು ಅಲ್ಲೇ ಮಠದಲ್ಲಿ ಇದ್ದೀವಿ ಮೇಡಮ್. ಯಾವ ಊರದರಿ ಸರ್ ನೀವು? ನಾವು ಮೂಲತಃ ಸಿಂಧವಾಳ ಮೇಡಮ್. ನಮ್ಮ ತಂದೆಯವರು ಸೇವೆ ಮಾಡಕ್ಕೆ ಹೋಗಿ ಅಲ್ಲಿ ಮಠ ಸೇರ್ಕೊಂಡ್ಬಿಟ್ರು ಮೇಡಮ್. ನಾವು ಅಲ್ಲೇನೆ ನಮ್ಮನ್ನು ಸೇರಿಸಿದ್ರು. ಆಮೇಲೆ 93ರಲ್ಲಿ ಊರು ಸ್ಥಳಾಂತರಗೊಂಡಿತ್ತು ಮೇಡಮ್. ಸ್ಥಳಾಂತರಗೊಂಡ್ರೆ ಅಲ್ಲಿ ಹಳೆ ಊರಲ್ಲಿ ಇರ್ತಕ್ಕಂಥ ಪಟ್ಟಗಳಿಗೆ ಮಾತ್ರ ಇಲ್ಲಿ ಹೊಸ ಊರಲ್ಲಿ ಪಟ್ಟ ನೀಡಿದ್ರು. ಇನ್ನು ಉಳಿಕ್ಯಾದು ಖಾಲಿ ಜಾಗ ಇರ್ತಾವಲ್ಲ ಮೇಡಮ್ ಗೌರ್ಮೆಂಟು, ಅವೆಲ್ಲ ಅಲ್ಲಿ ಹಂಗೆ ಇತ್ತು ಮೇಡಮ್. ನಮ್ಮ ತಾಯಿ ಅಲ್ಲಿ ಒಂದು ವಾಚ್ಮೆನ್ ಡ್ಯೂಟಿಗೆ ಸೇರ್ಕೊಳ್ತಾಳೆ. ಶಾಲೆ ಕಾಯೋದಕ್ಕೆ ಸಿಮೆಂಟು ರಾಡು ಅದೆಲ್ಲ ಅದು ಮಾಡ್ತಾ ನಮ್ಮ ತಾಯಿಗೆ 6 ತಿಂಗಳು ತಿಂಗಳಿಗೆ 600 ರೂಪಾಯಿ ಸಂಬಳ ಕೊಡ್ತಿದ್ರು ಮೇಡಮ್. ಅದು ರಾಡು ಬಿಂಚೆ ಎಲ್ಲ ಕಾಯೋಕ್ಕೆ ಅಲ್ಲಿ ತಾಡ್ಪಲ್ಲು ಕಟ್ಕೊಂಡು ಶೆಡ್ ಹಾಕ್ಕೊಂಡು ಜೀವನ ಮಾಡ್ತಿದ್ಲು. ಅಲ್ಲಿ ಸೂಪರ್ವೈಸರ್ ಅಂತ ಸಣ್ಣಮುಕ್ಕಪ್ಪ ಅಲ್ಲಿ ಅವ್ರು ಇದ್ಕೊಂಡು, ಸಿದ್ದಪ್ಪ ನಿಮಗೆ ಏನಿಲ್ಲ, ಹೊಲ ಇಲ್ಲಂತ್ರಿ, ಮನೆ ಇಲ್ಲಂತ್ರಿ ಹಳೆ ಊರಾಗ, ನಿಮ್ಗೆ ಎಲ್ಲಿ ಪ್ಲಾಟ್ ಅಂದ್ರೆ ನಮ್ಗೆ ಎಲ್ಲಿಲ್ಲ ಸರ್ ಅಂದರೆ, ಬಾರೋ ನಿನಗೊಬ್ಬ ಮಗ ಇದ್ದಾನಲ್ಲ, ನಿನಗೊಂದು ಪ್ಲಾಟ್ ತೋರಿಸ್ತೀವಿ ಅಂತಂದೇಳಿ ನಮಗೊಂದು ಪ್ಲಾಟು ಅಲ್ಲಿ ತೋರಿಸಿದ್ರು ಮೇಡಮ್ 94ರಲ್ಲಿ. ಅವಾಗ ನಾವು ಅಲ್ಲಿ ಜೋಪಡಕ್ಕೆ ಯಾವ ಊರು ಬಂದಿದ್ದಿಲ್ಲ ಮೇಡಮ್, ಇನ್ನೂ ಶಿಫ್ಟ್ ಆಗಿದ್ದಿಲ್ಲ. ನಾವೇ ಅಲ್ಲಿ ಫಸ್ಟ್ ಗುಡಿಸಿಲು ಹಾಕಿದ್ವಿ. ಆಮೇಲೆ ಒಬ್ಬೊಬ್ಬರು ಹಾಕಿದ್ರು. ಆಮೇಲೆ ಒಂದು 6 ವರ್ಷ ಕಳೆದ ಮೇಲೆ ನಮ್ಮ ತಂದೆ ತೀರ್ಕೊಂಡ. ಅದೇ ತಿಂಗಳಲ್ಲಿ ನಮ್ಮ ಅಕ್ಕನ ಗಂಡನೂ ತೀರ್ಕೊಂಡ್ಬಿಟ್ಲು. ನಾವು ಇಬ್ಬರು ಅನಾಥರಾದಂಗೆ ಆದ್ವಿ. ನಮ್ಮ ಅಕ್ಕರನ್ನ ನಮ್ಮ ಜಾಗಕ್ಕೆ ಕರ್ಕೊಂಬಂದು ಇಟ್ಕೊಂಡಿವಿ. ಆಮೇಲೆ ಇರ್ತಾ ಅಲ್ಲಿ ಮತ್ತೆ ಮುಂದೆ ಬಯಲು ಜಾಗದಲ್ಲಿ ಇತ್ತು ಮೇಡಮ್. ಇವರು ಗುಡಿಸಿಲು ಹಾಕ್ಕೊಂಡು ಅಲ್ಲಿಂದ ಇವರು ನನ್ನ ಕುಟುಂಬ ಬೇರೆ ಇರಲಂತಂದೇಳಿ ಈ ಅಮ್ಮನು ಗೌರ್ಮೆಂಟ್ ಲ್ಯಾಂಡಲ್ಲೇ ವಾಸ ಮಾಡಿದ್ಲು ಮೇಡಮ್. ಅಲ್ಲೇವರೆಗೂ ಇವರೆಲ್ಲ ಜೀವನ ಮಾಡ್ಕೊಂಡು ಬಂದ್ವಿ. ಇವರೆಲ್ಲ ಮಕ್ಕಳು ಮದುವೆಲ್ಲ ಅಲ್ಲೇ ಮಾಡಿದ್ರು, ಮೊಮ್ಮಕ್ಕಳೆಲ್ಲ ಆಯಿದ್ರು. ಇತ್ತೀಚೆಗೆ ಈಗ 3 ವರ್ಷದಿಂದ ಆ ಜಾಗಕ್ಕೆ ಮತ್ತೊಬ್ಬರು, ನಾವು ಹೆಂಗೆ ಗೌರ್ಮೆಂಟ್ ಜಾಗದಲ್ಲಿ ಇದೀವೋ ಅಂಥ ಒಬ್ಬ ವ್ಯಕ್ತಿನೇ ಬಂದು, ಮಲ್ಲೆಪ್ಪ ತಂದೆ ಕೆಂಚಪ್ಪ ಅಂತ, ಮಲ್ಲೆಪ್ಪ ಅಂತ ಆತನು, ನಾವು ಹೆಂಗೆ ಗೌರ್ಮೆಂಟ್ ಜಾಗದಾಗಿದ್ದೀವಿ ಅವರು ಹಂಗೆ ಇದ್ದಾರೆ. ಮತ್ತು ಪಟ್ಟ ಕೊಟ್ಟಿದ್ದು ಒಂದು ಲ್ಯಾಂಡ್ ಇದೆ ಅವ್ರಿಗೆ, ಪಟ್ಟ ಕೊಟ್ಟಿದ್ದು ಒಂದಿದೆ, ಖಾಲಿ ಸೈಟಲ್ಲಿ ಇದ್ದಾರೆ. ಮತ್ತು ಇನ್ನೂ ಒಂದು ಮತ್ತೆ ಖಾಲಿ ಇಟ್ಕೊಂಡಿದ್ದಾರೆ. ಅದು ಅಲ್ಲದೆ ನಮ್ಮ ಅಕ್ಕ ಇರ್ತಕ್ಕಂಥ ಲ್ಯಾಂಡ್ ಜಾಗಕ್ಕೆ ಬಂದು ನನಗೆ ಬಿಡು ಅಂಥೇಳಿ ವಾದ 3 ವರ್ಷದಿಂದ ಟಾರ್ಚರ್ ಮೇಡಮ್, ಟಾರ್ಚರು. ಯಾಕಪ್ಪ ಅಂತಂದೇಳಿ ನಾವು ಪೊಲೀಸು ಮೊರೆ ಹೋದಾಗ ಅವರು ನಮಗೆ ಹೇಳಿ ಕಳಿಸಿದ್ರೆ, ಹಂಗೆ ವಾಸ ಇದ್ದಾರೆ ಅವರು ಎಲ್ಲ. ಯಾಕಂದರೆ ಡಾಕ್ಯುಮೆಂಟ್ಸ್ ಇದೆ, ಪಂಚಾಯತಿ, ತಾಲೂಕು ಆಫೀಸು, ವಿಲೇಜ್ ಅಕೌಂಟೆಂಟು, RI ಅಲ್ಲಿ ಇರೋ ಜಾಗ ಎಲ್ಲ ಸರ್ವೆ ಮಾಡಿದ್ದಾರೆ ಯಾರು ಅಂತ. ಅದಕ್ಕಿನ್ನ ಪಟ್ಟ ಕೊಡೋಕ್ಕಾಗಲ್ಲ, ಅದು ಇನ್ನು ಮುಂದಿಂದ ಆರ್ಡ್ರ್ ಬರಬೇಕಂತೇಳಿ ಅವರು ಹೇಳಿ ಕಳಿಸಿದ್ರು ಮೇಡಮ್. ಅವ್ರು ಇರ್ತಕ್ಕಂಥ ಜಾಗದಲ್ಲಿ ನೀವೇನು ತೊಂದರೆ ಮಾಡಬೇಡ್ರಿ ಅಂತ ಅವ್ರಿಗೂ ನಮಗೂ ಹೇಳಿ ಕಳಿಸಿದ್ರು. ನಾವು ಬಂದುಬಿಟ್ವಿ. ಅಲ್ಲಿಂದ ಒಂದು ಪಿಟ್ ಕೇಸು ಹಾಕಿದ್ರು ಮೇಡಮ್. ನಾವೇನೋ ಜಗಳ ಮಾಡಿದ್ದಕ್ಕೆ ಅದಕ್ಕೇನೋ ಒಬ್ಬರು ನಮಗೆ ಇವರೇ ನಮ್ಮ ಯಲ್ಲಾಪುರನವರ ಪಶುಪತಿ ಗೌಡ್ರ ಅಂತೇಳಿ ಇವರು ಮೇಡಮ್, ಇವರು ನಮಗೆ ಸುರಿಟಿ ಕೊಟ್ಟರು ಅಲ್ಲಿ ತಾಲೂಕು ಆಫೀಸಲ್ಲಿ ಹೋಗಿ. ಆದರೆ ಇವ್ರ ಹತ್ರನೇ ಹೋಗಿ ಅದು ಹೆಂಗೆ ಕೊಡ್ತೀಯ ನೀನು ಅವ್ರಿಗೆ ಸುರಿಟು? ಸರ್, ನೀವು ಅಲ್ಲಿ ಸುರಿಟಿ ಕೊಟ್ಟಿದ್ದೀರಲ್ವಾ, ಅದು ಯಾವ ಕಾರಣಕ್ಕೆ ಕೊಟ್ಟಿದ್ದೀರಾ? ಅಂದರೆ ಒಳ್ಳೆ ಕುಟುಂಬ ಅಂತ ಕೊಟ್ರಾ, ಇಲ್ಲ ವಾಸ ಮಾಡಲಿ ಅಂತ ಅನುಕಂಪಕ್ಕೆ ಕೊಟ್ರಾ, ಯಾವ ಉದ್ದೇಶಕ್ಕೆ ನೀವು ಕೊಟ್ಟಿದ್ದೀರಾ ಸರ್? ಇವ್ರು ಏನು ಇಬ್ಬರು ಜಗಳ ಇತ್ತು ಮೇಡಮ್. ತಹಸೀಲ್ದಾರರು ಒಂದು ಸೌರಿಟಿ ಕೊಡ್ಬೇಕಂದ್ರೆ ಏನು ಕಾರಣ ಅಂತ ಕೇಳಿದ್ ನಾನು. ಇವ್ರ ಜಗಳ
ಜಗಳ ಆಡೋದು ಚೆಲ್ಲೆ ಸೌರಿಟಿ ಕೊಡಬೇಕು, ಇಲ್ಲ ನೀವು ಸೌರಿಟಿ ಕೊಡ್ಲಿದ್ರೆ ನಾವು ಕೋರ್ಟಿಗೆ ಕಳಿಸ್ತಿದ್ದೀವಿ ಅಂದರು. ಬೇಡ ಸರ್, ಜಗಳ ಬೇಡ, ಅವರು ಆಲ್ರೆಡಿ ಅವರು 24 ವರ್ಷದ ವಾಸ ಮಾಡ್ತಾಯಿದಾರೆ, ಗಲಾಟೆ ಬೇಡ ಅಂತ ಅವ್ರಿಗೆ ಹೇಳಿದ್ವಿ. ನಮ್ಗೆ ಹೇಳಿದ್ವಿ ಹಂಗಾರೆ ಸೌರಿಟಿ ಕೊಡ್ರಿ ಅಂತಂದರು. ನಾವು ಇವರಿಗೆ ಸೌರಿಟಿ ಕೊಟ್ಟಿವಿ, ಗಲಾಟೆ ಮಾಡಬೇಡ್ರಿ, ಆ ಜಾಗದಾಗ ಇರಲ್ಲ ಅಂದ್ರೆ ಅವ್ರು ಕೂಡ ಒಪ್ಪತ್ಕೊಂಡ್ರು ಅವಾಗ. ಆದ್ರೆ ಮತ್ತೆ ಇವಾಗ ಮತ್ತೆ ಜಗಳ ಮಾಡ್ಕೊಂಡ್ರೆ ನಾವು ಏನು ಹೇಳ್ಬೇಕು ಸರ್ ಮೇಡಮ್? ವೀಕ್ಷಕರೇ, ಈ ಕುಟುಂಬ 101 ಕುಟುಂಬದಲ್ಲಿ 3 ಕುಟುಂಬಕ್ಕೆ ತೊಂದರೆ ಆಗ್ತಿದೆ ಅಂತಂದಾಗ ನಾವು ಮೊರೆ ಹೋಗೋದು ಯಾರ ಹತ್ರ? ಪೊಲೀಸ್ ಸ್ಟೇಷನ್ಗೆ ಮೆಟ್ಲೇರೋದು. ಯಾಕಂದರೆ ನಮ್ಮ ಜೀವನದಲ್ಲಿ ನಮ್ಮ ಜೀವ ಬೆದರಿಕೆ ಅಂತ ಬಂದಾಗ ನಾವು ಮೊಟ್ಟ ಮೊದಲು ನಾವು ನೆನಪಾಗೋದೇ ಪೊಲೀಸರು, ಅಧಿಕಾರಿಗಳು. ನಮಗೆ ಅವರೇ ರಕ್ಷಣೆ ಕೊಟ್ಟಿಲ್ಲ ಅಂತಂದರೆ ನಾವು ಹೇಗೆ ಬದುಕಬೇಕು ಅನ್ನೋದೇ ಅವರು ದೊಡ್ಡ ಆಕ್ರೋಶ ಆಗಿ ಪ್ರಶ್ನೆ ಉಳಿದು ಬಿಟ್ಟಿದೆ. ಅವ್ರ ಹತ್ರ ತಿಳ್ಕೊಳೋಣ ಪೊಲೀಸ್ ಸ್ಟೇಷನಿಗೆ ಹೋದ್ಮೇಲೆ ಏನೆಲ್ಲ ಆನ್ಸರ್ ಬಂದಿದೆ ಅಂತ. ಸರ್ ನಮಸ್ಕಾರ. ಸರ್ ನಿನ್ನೆ ಮೆಟ್ಲೆ ಏರಿದಿರ ಪೊಲೀಸ್ ಸ್ಟೇಷನ್ಗೆ ಅಂತ ನಾವು ತಿಳಿದು ಬಂತು. ತಿಳಿದ ನಂತರ ಪೊಲೀಸ್ ಸ್ಟೇಷನ್ ಅವರು ಏನು ನಿಮಗೆ ಆನ್ಸರ್ ಕೊಟ್ಟರು ಸರ್? ಅವರು ಪೊಲೀಸ್ನವರು, ನಾವು ಮೊದಲೇ ನಿಮಗೆ ಹೇಳಿ ಕಳಿಸಿದ್ದೀವಿ, ನೀವು ಯಾರೂ ತಯಾರಿಲ್ಲ, ನಾವು ಆ ಜಾಗದ ಬಗ್ಗೆ ನಾವೇನು ಮಾತಾಡೋಕ್ಕೆ ಬರಲ್ಲ, ನೀವು ಹೀಗೆ ಮಾತಾಡ್ಕೊಂತ ಹೋದರೆ ನಿಮ್ಮ ಮೇಲೆ FIR ಆಗುತ್ತೆ, ಮತ್ತು ನೀವು ನಾವು ಹಿಂಗೆ ಸಮಾಧಾನ ಮಾಡಿ ಸಂಧಾನ ಮಾಡೋದು ನಮ್ಮಲ್ಲಿಲ್ಲ. ಎಲ್ಲ ಊರಿನವರೆಲ್ಲ ಕಲ್ತಿದ್ರು. ಅವ್ರನ್ನೂ ಹೇಳಿದ್ರು, ನೀವು ಯಾರೂ ಬರ್ಲಿಕ್ಕೆ ಹೋಗಬೇಡ್ರಿ, ಅವ್ರ ಪಾರ್ಟಿ ಯಾರು ಇರ್ತಾರೆ ಅವರೇ ಬರಲಿ, ನೀವು ಹೋಗ್ರಿ ಅಂತಂದೇಳಿ ನಮ್ಮನ್ನು ಕಳಿಸಿದ್ರು ಮೇಡಮ್. ಅಂದರೆ ಅಲ್ಲಿ ಸಂಧಾನ ಮಾಡಲಿಕ್ಕೆ ನಮ್ಮನ್ನು ಕರೆಸಿದ್ರು ಎಲ್ಲ ಊರಿನವರು, ಅವರು SI ಅವರ ಮುಖಾಂತರ. ಆದರೆ ನಾವು ಅದಕ್ಕೆ ನಾವ್ಯಾಕೆ ಬಿಡಬೇಕು? ನಾವು ಒಂದು ಅಡಿ ಬಿಡೋಕ್ಕೂ ಆಗಲ್ಲ. ನಾವು ಇರೋದು ಸರ್ಕಾರಿ ಜಾಗದಲ್ಲಿ, ಯಾರು ಒಂದು ಅವರ ಆಸ್ತಿಯಲ್ಲಿ ಇಲ್ಲ, ಅವರ ಒಂದು ರಿಜಿಸ್ಟ್ರೇಷನ್ ಜಾಗದಲ್ಲಿ ಇಲ್ಲ, ನಾವು ಸರ್ಕಾರದ ಜಾಗದಲ್ಲಿ ಇದ್ದೀವಿ ಅಂತ ಹೇಳಿ ನಾವು ಬಂದ್ಬಿಟ್ಟಿವಿ ಮ್ಯಾಮ್. ಅದೇ ಒಂದು ಹೊರಗಡೆ ಬಂದಿದ್ದೀವಿ, ಆ ಒಂದು ಆ ಜನ ಅವೆಲ್ಲ ಸೇರಿಕೊಂಡು ಒಂದು 30-40 ಜನ ಸೇರಿಕೊಂಡು, ನಾನು ನನ್ನ ಅಳಿಯ ಇಬ್ಬರೇ ಇದ್ದೀವಿ. ಪೊಲೀಸ್ ಸ್ಟೇಷನ್ ಎದುರುಗಡೆನೆ ನಮ್ಮನ್ನು ಎಳೆದಾಡ್ತಿದ್ದಾರೆ, ಈ ಅಂಗಿ ಗುಂಡೆಲ್ಲ ಹರಿದಿದ್ದಾರೆ. ಆ ಒಬ್ಬ ಬಿಳ್ಬಾಯಪ್ಪ ಅಂತೇಳಿಬಿಟ್ಟು ನಾನು ಕತ್ತಿಡ್ಕೊಂಡು ಹೊಡ್ಲಿಕ್ಕೆ ಬರ್ತದೆ. ಯಾಕೆ ಅಂತಂದರೆ ನಾವು 4 ಜನ ಇದ್ದೀವಿ, ನಮ್ಮಿಂದ ಯಾರಾದರೂ ಅಣ್ಣ ತಮ್ಮಂದರು ಮಾವಂದರು ಬರಬಾರ್ದೇನು, ರಕ್ತ ಸಂಬಂಧಿಗಳು, ನೀವು ಇಷ್ಟು ಜನ ಎಲ್ಲ ಕರೆಸಿದಿರಲ್ಲ ಅಂತ ಒಂದು ಮಾತು ಹೇಳಿದ್ದಕ್ಕೆ ಅವನು ಅವ್ಯಚ್ಛ ಶಬ್ದ ಬಳಕೆ ಮಾಡಿ ನನ್ನ ಮೇಲೆ ಅವನು ನನ್ನ ಪಟ್ಟಿ ಹಿಡಿದು ಪೊಲೀಸ್ ಸ್ಟೇಷನ್ ಗೇಟ್ ಹೊರಗಡೆನೆ ನನ್ನ ಎಳೆದಾಡ್ತಾ ಇದ್ದಾರೆ. ಇಬ್ಬರು ಪೊಲೀಸ್ ಸಿಬ್ಬಂದಿಗಳಿದ್ದಾರೆ, ಆದರೂ ಅವ್ರನ್ನ ಬಿಡಿಸ್ತಾ ಇಲ್ಲ, ನಮ್ಮನ್ನ ಕಳಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ಅಳಿಯಿಂದು ಗಾಡಿ ಬೀಗ ಇಸ್ಕೊಂಡು, ಪಾಲೆ ನೀನೇನೋ ಜಾಸ್ತಿ ನಿಗ್ರಾಡ್ತಿದೀಯಾ ಅಂತಂದೇಳಿ ಅಲ್ಲಿ ಒಬ್ಬರು ಪೊಲೀಸ್ ಸಿಬ್ಬಂದಿಯವರು ಇವನನ್ನೇ ಎಳೆದಾಡ್ತಿದ್ದಾರೆ. ನಾನು ಶುಗರ್ ಪೇಷಂಟು, ನನಗೆ ಲೋ ಆಗಕತ್ತಿದೆ, ಮೊದಲು ಹಾಸ್ಪಿಟ್ಲಿಗೆ ಹೋಗೋ ನಡಿಯಪ್ಪ ಅಂತ ನಾನು ಹೇಳ್ತಾ ಇದ್ದೀನಿ, ಇವನ್ನ ಎಳೆದಾಡ್ತಾ ಇದ್ದಾರೆ. ಆಮೇಲೆ ನಾನು ಈ ರೀತಿ ಹೇಳೋದ್ರಿಂದ ಅವರು ಪೊಲೀಸರು ಕೀ ಕೊಟ್ಟು ಕಳಿಸ್ತಾರೆ ನಿಮ್ಮನ್ನು, ಇಷ್ಟು ಜನ. ಆಮೇಲೆ ನಾವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಹೋಗೋದ್ರೊಳಗೆ ಮತ್ತೆ ಅಷ್ಟು ಜನ ಅಲ್ಲಿ ಬಂದು ಈ ರೀತಿ ನಮ್ಮನ್ನು ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಮೇಡಮ್. ಇಲ್ಲಿ ನೋಡಿ ಮೇಡಮ್, ಇವರು ನೋಡಿ ವೀಕ್ಷಕರೇ, ಯಾಕೆ ನಮ್ಮ ಸಮಾಜ ಕೆಟ್ಟೋಗ್ತಿದೆ ಅಂತಂದರೆ, ಈ ಥರ ಎಲ್ಲ ಒಂದು ಮಹಿಳೆಯರಿಗೆ ಈ ಥರ ಎಲ್ಲ ಆದರೆ, ಇಂಜುರಿ ಎಲ್ಲ ಆದರೆ ಸಿಬ್ಬಂದಿಗಳು ಸುಮ್ಮನೆ ಕೂತಿದ್ದೀರ ಅಂತಂದರೆ ನಿಮ್ಮನ್ನ ನಾನು ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ ನಿಜ. ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಕೊಲೆ ಯಾಕಾಗ್ತಾ ಇದೆ ಅಂದರೆ ನೀವು ಇಂಥ ಕಾರಣ ಕೊಟ್ಟಾಗನೇ ಕೊಲೆ ಸ್ಟಾರ್ಟ್ ಆಗ್ತಾ ಇರೋದು. ಯಾಕಂದರೆ ನೀವು ಯಾವುದಕ್ಕೂ ರಕ್ಷಣೆ ಇಲ್ಲ ಅಂದಮೇಲೆ ಕೊಲೆ ಆಗೋದು ಸಾಧ್ಯನೇ. ಇನ್ನೊಂದು, ಬಳ್ಳಾರಿಯಲ್ಲಿ 100 ಕೊಲೆ ಆದರೂ ಕೂಡ ಅದಕ್ಕೂ ಲೆಕ್ಕ ಇಲ್ಲ ಪೊಲೀಸರದು. ಕುರುಗೋಡಲ್ಲಿ ಈ ಥರ ಎಲ್ಲ ಕುಟುಂಬದ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಅಂತ ನಿಮ್ಮ ಸ್ಟೇಷನ್ ಮುಂದೆನೇ ಈ ಥರ ಮಾಡ್ತಿದೆ ಅಂದ್ರೆ ಅದಕ್ಕೂ ನೀವು ರೆಸ್ಪಾನ್ಸ್ ಇಲ್ಲ ಅಂತ ಅಂದಮೇಲೆ ಇನ್ನು ಯಾರ ಜೊತೆ ಮೊರೆ ಹೋಗ್ಬೇಕು? ಹಾಗಾದರೆ ನೀವು ಪೊಲೀಸರ ಸಿಬ್ಬಂದಿಗಳೇ ಯಾರು ML ಇದ್ದರೋದು ಜೊತೆ ಇರೋದು, ಅವ್ರ ಜೊತೆ ಇದ್ದಾಗ ಮಾತ್ರ ನೀವು ಕೇರ್ ತಗೊಂತೀರಾ. ಆದರೆ ಬಡ ಮಕ್ಕಳಿಗಂತ ಏನು ಇಲ್ಲ ರಕ್ಷಣೆ ಅನ್ನೋದು ಈ ಮೂಲಕನೇ ನನಗೆ ಅರ್ಥ ಆಯಿತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ವಿಟಿವಿ ಬಳ್ಳಾರಿ.